ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಿಮಗೆ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ನಲ್ಲಿ ಅಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಬರೀರಿ ಅಂತ ಕೇಳ್ಬೋದು. ಸೊ ಯೂಶಲಿ ಇದು ಸೆಕ್ಷನ್ ಬಿಗೆ ನಿಮಗೆ ಅಪ್ಲಿಕಬಲ್ ಆಗುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ಬರೆದ್ರೆ ನಿಮಗೆ ಸಾಕಾಗುತ್ತೆ. ಅಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದ್ರೆ ಏನೆಲ್ಲ ಅಬ್ಜೆಕ್ಟಿವ್ಸ್ ಇರುತ್ತೆ, ಪ್ರಿಪೇರ್ ಮಾಡೋದು ಏನಕ್ಕೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್. ನೋಡಿ, ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಏನಾಗಿದೆ ಅನ್ನೋ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡುತ್ತೆ. ಲೈಕ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು. ಏನಕ್ಕೆ ಪ್ರಿಪೇರ್ ಮಾಡುತ್ತೆ ಅಂದ್ರೆ ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್. ಫಿನಾನ್ಷಿಯಲ್ ಕಂಡೀಷನ್ಸ್ ಏನಿದೆ, ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ, ಪ್ರಾಫಿಟ್ ಇದೆಯಾ ಲಾಸ್ ಇದೆಯಾ ಅನ್ನೋದನ್ನ ಇನ್ಫಾರ್ಮೇಶನ್ಸ್ ಅನ್ನ ಕನ್ವೆ ಮಾಡಬೇಕು ಅಂದ್ರೆ ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಫಿನಾನ್ಷಿಯಲ್ ಪೊಸಿಷನ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಕಂಪನಿ ಫಿನಾನ್ಷಿಯಲ್ ಪೊಸಿಷನ್ಸ್ ಅನ್ನ ಅನಲೈಸ್ ಮಾಡ್ಲಿಕ್ಕೆ ಅಂದ್ರೆ ಕಂಪನಿಯ ಫಿನಾನ್ಷಿಯಲ್ ಸೌಂಡ್ನೆಸ್ ಏನಿದೆ ಅನ್ನೋದನ್ನ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಟು ಅಸಿಸ್ಟ್ ಇನ್ ಡಿಸಿಷನ್ ಮೇಕಿಂಗ್ ಬೈ ಯೂಸರ್ಸ್. ಯೂಶಲಿ ಕಂಪನಿ ಡಿಸಿಷನ್ಸ್ ಅನ್ನ ತಗೊಳ್ತಕ್ಕಂಥದ್ದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾವ ಬೇಸ್ ಮೇಲೆ ತಗೊಳ್ತಾರೆ ಅಂದ್ರೆ ಅವರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆನೆ ತಗೊಳ್ತಕ್ಕಂಥದ್ದು. ಹಾಗಾಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಟು ಅಸಿಸ್ಟ್ ಇನ್ ಡಿಸಿಷನ್ ಮೇಕಿಂಗ್ ಅಲ್ಲಿ ತಗೊಳಕ್ಕೆ ಡಿಸಿಷನ್ ಮೇಕಿಂಗ್ ಅನ್ನ ಮಾಡಬೇಕಾದ್ರೆ ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನ್ ರಿಫ್ಲೆಕ್ಟ್ ಮಾಡುತ್ತೆ ಅದ್ರ ಮೇಲೆ ಯೂಸರ್ಸ್ ಡಿಸಿಷನ್ಸ್ ಅನ್ನ ತಗೊಳ್ತಾರೆ. ಸೊ ಹಾಗಾಗಿ ಅದಕ್ಕೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್ ತುಂಬಾ ಈಸಿ ಹೆಲ್ಪ್ ಮಾಡುತ್ತೆ ಅಂತ. ಟು ಪ್ರೊವೈಡ್ ಇನ್ಫಾರ್ಮೇಶನ್ ಆನ್ ಕ್ಯಾಶ್ ಫ್ಲೋಸ್ ಅಂದ್ರೆ ಕ್ಯಾಶ್ ಫ್ಲೋ ಏನಿದೆ ಅಂದ್ರೆ ಇನ್ಫ್ಲೋ ಆಫ್ ಕ್ಯಾಶ್ ಎಷ್ಟಿದೆ, ಔಟ್ಫ್ಲೋ ಆಫ್ ಕ್ಯಾಶ್ ಫ್ಲೋ ಎಷ್ಟಿದೆ, ಹಾಗಾಗಿ ನೆಟ್ ಕ್ಯಾಶ್ ಫ್ಲೋ ಪೊಸಿಷನ್ಸ್ ಏನಿದೆ ಅನ್ನೋ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಟು ಅಸೆಸ್ ಅರ್ನಿಂಗ್ ಕೆಪಾಸಿಟಿ ಅಂಡ್ ಪ್ರಾಫಿಟಬಿಲಿಟಿ. ಕಂಪನಿಯ ಅರ್ನಿಂಗ್ ಕೆಪಾಸಿಟಿ ಮತ್ತೆ ಪ್ರಾಫಿಟಬಿಲಿಟಿಯನ್ನ ಅಸೆಸ್ ಮಾಡಲಿಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಹಾಗಾಗಿ ಟು ಅಸೆಸ್ ಅರ್ನಿಂಗ್ ಕೆಪಾಸಿಟಿ ಅಂಡ್ ಪ್ರಾಫಿಟಬಿಲಿಟಿಯನ್ನ ಅನಲೈಸ್ ಮಾಡಲಿಕ್ಕೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಚೇಂಜಸ್ ಇನ್ ಫಿನಾನ್ಷಿಯಲ್ ಪೊಸಿಷನ್. ಸೊ ಫಿನಾನ್ಷಿಯಲ್ ಪೊಸಿಷನ್ಸ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ಸ್ ಅನ್ನ ಕೊಡಬೇಕು ಅಂದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಟು ಎನ್ಶೂರ್ ಅಕೌಂಟಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಬಿಲಿಟಿಯನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಆ ಪರ್ಪಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಲೇಬೇಕು. ಟು ಪ್ರೊವೈಡ್ ಇನ್ಫಾರ್ಮೇಶನ್ ಯೂಸ್ಫುಲ್ ಫಾರ್ ಫೋರ್ಕಾಸ್ಟಿಂಗ್ ಅಂದ್ರೆ ಎಸ್ಟಿಮೇಟ್ ಮಾಡಲಿಕ್ಕೆ ಫ್ಯೂಚರ್ ಡಿಸಿಷನ್ಸ್ ಅನ್ನ ತಗೊಳ್ಳಿಕ್ಕೆ ಸೊ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆ ತರದ ಇನ್ಫಾರ್ಮೇಶನ್ಸ್ ಅನ್ನ ಯೂಶಲ್ ಆಗಿ ಕೊಡುತ್ತೆ ಟು ಫೋರ್ಕಾಸ್ಟ್ ಇನ್ ಫ್ಯೂಚರ್ ಡಿಸಿಷನ್ಸ್ ಅನ್ನ ಫೋರ್ಕಾಸ್ಟ್ ಮಾಡಲಿಕ್ಕೆ. ಸೊ ಹಾಗಾಗಿ ಅದು ಕೂಡ ಒಂದು ಆಬ್ಜೆಕ್ಟಿವ್ಸ್. ಟು ಹೆಲ್ಪ್ ಇನ್ ಕಂಪ್ಲೈನ್ಸ್ ವಿತ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ ಅಂದ್ರೆ ಆಸ್ ಪರ್ ದಿ ಕಂಪನೀಸ್ ಲಾ ಪ್ರಕಾರ ಎಲ್ಲಾ ಕಂಪನಿಗಳು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಹಾಗಾಗಿ ಟು ಹೆಲ್ಪ್ ಇನ್ ಕಂಪ್ಲೈನ್ಸ್ ವಿತ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ಕೂಡ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ಬರೆದ್ರೆ ನಿಮ್ಗೆ 4 ಮಾರ್ಕ್ಸ್ ಕೊಡ್ತಾರೆ. ನೀಟಾಗಿ ಪ್ರೆಸೆಂಟ್ ಮಾಡಿ ಇಷ್ಟು ಪಾಯಿಂಟ್ಸ್ ಇದ್ರೆ ಸಾಕಾಗುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಬಂದು ಇದೇ ಒಂದು ಚಾಪ್ಟರ್ ಅಲ್ಲಿ ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಸ್ಟೇಟ್ ದಿ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನಿಮಗೆ 2 ಮಾರ್ಕ್ಸ್ ಆದ್ರೂ ಕೇಳಬಹುದು ಅಥವಾ ಸೆಕ್ಷನ್ ಬಿ ಗೆ ಲಾಸ್ಟ್ ಇಯರ್ ಕೂಡ ಕೇಳಿದ್ರು. ಸ್ಟೇಟ್ ದಿ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಮೆನ್ಷನ್ ಮಾಡಿ ಅಂತ ಒಂದು ಕ್ವಶನ್ಸ್ ಅನ್ನ ಕೇಳಿದ್ರೆ, ನೋಡಿ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋದ್ರಿಂದ ಯಾರಿಗೆ ಯೂಸ್ಫುಲ್ ಆಗುತ್ತೆ, ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಕಂಪನಿ ಮ್ಯಾನೇಜ್ಮೆಂಟ್ಗೆ ಯೂಸ್ಫುಲ್ ಆಗುತ್ತೆ. ಡಿಸಿಷನ್ಸ್ ಅನ್ನ ತಗೊಳ್ಳಿಕ್ಕೆ ಕಂಪನಿ ಮ್ಯಾನೇಜ್ಮೆಂಟ್ಗೆ ಈಸಿ ಆಗ್ತಾ ಹೋಗುತ್ತೆ. ಬಿಕಾಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಾಫಿಟಬಿಲಿಟಿ ಪೊಸಿಷನ್ಸ್ ಅನ್ನ ಬಗ್ಗೆ ಆಗಿರ್ಬೋದು, ಲಿಕ್ವಿಡಿಟಿ ಬಗ್ಗೆ ಆಗಿರ್ಬೋದು, ಕ್ಯಾಶ್ ಫ್ಲೋ ಬಗ್ಗೆ ಆಗಿರ್ಬೋದು, ಪ್ರತಿ ಮಂತ್ ನಮಗೆ ಅಥವಾ ಹಾಫ್ ಇಯರ್ಲಿ, ಆನ್ಯುವಲಿ, ಕ್ವಾರ್ಟರ್ಲಿ ಇನ್ಫಾರ್ಮೇಶನ್ ಕೊಡೋದ್ರಿಂದ ಕಂಪನಿ ಮ್ಯಾನೇಜ್ಮೆಂಟ್ಗೆ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಅಂಡ್ ಕಾಂಪಿಟೇಟರ್ಗೂ ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಯಾವ ತರ ಫಿನಾನ್ಸ್ ಅನ್ನ ತಗೊಂಡ್ಬರಬೇಕು, ಯಾವ ತರ ಅವರು ಫಿನಾನ್ಷಿಯಲ್ ಪೊಸಿಷನ್ಸ್ ಇದೆ ಅನಲೈಸ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಕಸ್ಟಮರ್ಸ್ ಆಲ್ಸೋ ದೇ ಆರ್ ದ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅವರು ಯೂಸರ್ಸ್ ಆಗಿರ್ತಾರೆ. ಅಂಡ್ ಎಂಪ್ಲಾಯೀಸ್ ಅವರ ಡಿಮ್ಯಾಂಡ್ಸ್ ಅನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಅವರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ರಿಫ್ಲೆಕ್ಟ್ ಮಾಡುತ್ತೆ ಅದ್ರ ಮೇಲೆ ಅವ್ರಿಗೆ ಬೋನಸ್ ಆಗಿರ್ಬೋದು ಅಥವಾ ಬೇರೆ ಬೆನಿಫಿಟ್ಸ್ ಅನ್ನ ಕೊಡಿ ಅಂತ ಡಿಮ್ಯಾಂಡ್ ಮಾಡಬಹುದು. ಸೊ ಹಾಗಾಗಿ ಎಂಪ್ಲಾಯೀಸ್ ಆಲ್ಸೋ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಗವರ್ನಮೆಂಟ್ಸ್ ಇಸ್ ಆಲ್ಸೋ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್.
ಅಂಡ್ ಇನ್ವೆಸ್ಟ್ಮೆಂಟ್ ಅನಲಿಸ್ಟ್ ಯಾರಿದ್ದಾರೆ ಅಥವಾ ಇನ್ವೆಸ್ಟರ್ಸ್ ಯಾರಿದ್ದಾರೆ, ಲೆಂಡರ್ಸ್ ಅಂತ ಏನ್ ಕರಿತೀವಿ, ಸೊ ಇವ್ರಿಗೆಲ್ಲದೂ ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅವರು ಕೂಡ ಯೂಸರ್ಸ್ ಅಂತ ಕರಿತೀವಿ. ರೇಟಿಂಗ್ ಏಜೆನ್ಸಿ ಆಗಿರ್ಬೋದು, ದಟ್ ಈಸ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಕೂಡ ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಯೂಸರ್ಸ್ ನೋಡ್ತವೆ. ಸಪ್ಲೈಯರ್ಸ್ ಆಗಿರ್ಬೋದು, ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಫಿನಾನ್ಷಿಯಲ್ ಪೊಸಿಷನ್ಸ್ ಅನ್ನ ಅಬ್ಸರ್ವ್ ಮಾಡ್ತಾರ. ಅಂಡ್ ಯೂನಿಯನ್ಸ್, ಟ್ರೇಡ್ ಯೂನಿಯನ್ಸ್ ಏನಿರ್ತವೆ ಅವು ಕೂಡ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಜಸ್ಟ್ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ. ಸೊ ನೀವು ಇಷ್ಟು ಮೆನ್ಷನ್ಸ್ ಅನ್ನ ಮಾಡಿದ್ರೆ ಸಾಕಾಗುತ್ತೆ. ಕಂಪನಿ ಮ್ಯಾನೇಜ್ಮೆಂಟ್, ಕಾಂಪಿಟೇಟರ್ಸ್, ಕಸ್ಟಮರ್, ಎಂಪ್ಲಾಯೀಸ್, ಗವರ್ನಮೆಂಟ್ಸ್, ಇನ್ವೆಸ್ಟ್ಮೆಂಟ್ ಅನಲಿಸ್ಟ್, ಇನ್ವೆಸ್ಟರ್ಸ್, ಲೆಂಡರ್, ರೇಟಿಂಗ್ ಏಜೆನ್ಸಿ, ಸಪ್ಲೈಯರ್ಸ್ ಅಂಡ್ ಯೂನಿಯನ್ಸ್ ಆರ್ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇದು ನಿಮ್ಮ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಅಂತ ಹೇಳಿದ್ರೆ ಇವೆರಡು ಟಾಪಿಕ್ ಅನ್ನ ನೋಡ್ಬೋದು. ಇವೆರಡು ಟಾಪಿಕ್ ಬಿಟ್ಟು ನಿಮ್ಗೆ P&L ಮೇಲೆ ಪ್ರಾಬ್ಲಮ್ ಬರುತ್ತೆ, ಬ್ಯಾಲೆನ್ಸ್ ಶೀಟ್ ಮೇಲೆ ಪ್ರಾಬ್ಲಮ್ ಬರುತ್ತೆ, ಅದರ್ ಕಾಂಪ್ರಿಹೆನ್ಸಿವ್ ಇನ್ಕಮ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.